ಸದನ ನಡೀತಾ ಇದ್ದ ಕಾರಣದಿಂದ ನಾನು ಬರಲಿಕ್ಕಾಗಲಿಲ್ಲ. ಸದನ ಇವತ್ತಿನವರೆಗೆ ನಡೀಬೇಕಾಗಿತ್ತು. ಈ ಸರ್ಕಾರ 3 ದಿವಸಗಳ ಮುಂಚೆ ಗಂಟು ಮೂಟೆ ಕಟ್ಟಿಕೊಂಡು ಓಡೋದ್ರಲ್ಲ, ಆ ಕಾರಣದಿಂದ ಇವತ್ತು ನಾನು ಬಂದಿದ್ದು. ವಿಶೇಷ ಅಂದರೆ ಅಶ್ವಿನಿ ಅಂತಕ್ಕಂಥ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆ, ಮತ್ತೆ ರಾಣಿಯಮ್ಮನ ಕೊಲೆ, ಭೂಮಾನಂದನ ಕೊಲೆ, ಈ 3 ಕೊಲೆಗಳು ಈ ತಳ ಸಮುದಾಯಗಳು ಅಂದರೆ ದಲಿತ ಸಮುದಾಯಗಳ ಕೊಲೆಗಳಾಗಿದೆ. ಈ ಕೊಲೆಗಳಿಗೆ ಕಾರಣ ಏನು, ಯಾತಕ್ಕೆ ಈಗ ಆಗ್ತಾ ಇದೆ, ಇವುಗಳನ್ನು ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಜನರಿಂದ ತಿಳ್ಕೊಳ್ಬೇಕು ಮತ್ತು ಇಲಾಖೆಗಳಿಂದಲೂ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇವತ್ತು ಬಂದಿದ್ದು. ಈಗಾಗಲೇ ಅಶ್ವಿನಿ ಪಾಪ ಆಕೆ ಗ್ರಾಜ್ಯುಯೇಟ್ ಆಗಿ ಒಂದೇ 1 ವರ್ಷ ಆಗಿತ್ತು. ಅನೇಕ ಕನಸುಗಳನ್ನು ಕಂಡಿದ್ದ ಆ ತಂಗಿ ಇವತ್ತು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾಳೆ. ಇದಕ್ಕೆ ಕಾರಣ ಏನು? ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಇದರಿಂದ ಈಗ ಒಬ್ಬನನ್ನ ಮಾತ್ರ ಅವನೇ ಮಾಡಿದ್ದು ಅನ್ನೋದನ್ನು ಹೇಳ್ತಾರೆ ಅಷ್ಟೇ. ಇದರಿಂದ ಇನ್ನೂ ಏನೇನು ಇದೆಯಾ ಅದು ಇನ್ವೆಸ್ಟಿಗೇಷನ್ನಲ್ಲಿ ಸಂಪೂರ್ಣ ಮಾಹಿತಿ ಹೊರಗಡೆ ಬರಬೇಕಾಗಿದೆ. ಈಗ ಅದರಲ್ಲಿ ಕೆಲವು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ, ಪೊಲೀಸ್ನವ್ರನ್ನ. ಅವರು ಸರಿಯಾಗಿ ತನ್ನ ಕಾರ್ಯ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ನೆಗ್ಲಿಜೆನ್ಸ್ ಆಫ್ ದೇರ್ ವರ್ಕ್ ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್. ಅಲ್ಲಿಗೆ ಇದು ಮುಕ್ತಾಯ ಆಗೋದಿಲ್ಲ. ಅದರ ಹಿಂದೆ ಯಾರಿದ್ದಾರೆ, ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದು ಬರಬೇಕು. ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕು. ರಾಣೆಮ್ಮನದು ಹಾಗೆ, ಆಕೆಯೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದ ಆಕೆ. ಈಗ ನಾನು ಅಲ್ಲಿ ಸ್ಪಾಟಿಗೆ ಹೋಗ್ತೇನೆ, ಅಲ್ಲಿ ವಿಚಾರಗಳು ಏನು ಅನ್ನೋದನ್ನು ತಿಳ್ಕೊಳ್ತೇನೆ ಮತ್ತು ತಮಗೆ ನಂತರದಲ್ಲಿ ಮಾತಾಡ್ತೇನೆ. ಭೂಮಾನಂದನ ಕೇಸು ಅಷ್ಟೇ, ಇದು ವೈಷಮ್ಯಗಳ ಕಾರಣದಿಂದ ಆಗಿರ್ತಕ್ಕಂಥದ್ದು ಅಂತೇಳಿ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ವೈಷಮ್ಯ ಅಂತಂತಂದ್ರೆ ಇಬ್ಬರು ಯಾರು ಕೊಲೆ ಆದರು, ಯಾರು ಕೊಲೆ ಮಾಡಿದರು, ಅವರು ಇಬ್ಬರು ಕೂಡ ರೌಡಿ ಶೀಟರ್ಸ್ ಆಗಿದ್ರು. ಅವರ ಮಧ್ಯದಲ್ಲಿ ಬಹುದಿನಗಳಿಂದ ಈ ರೀತಿ ಕಾದಾಟ ನಡೆದಿತ್ತು. ಆ ಕಾರಣದಿಂದ ಇದಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸಿ, ದಿಸ್ ಈಸ್ ಒನ್ ಸೈಡ್ ರಿಪೋರ್ಟ್ ಫಾರ್ ಮೀ. ಸೊ ನಾನೀಗ ಹೋಗಿ ಸ್ಥಳೀಯವಾಗಿ ಅವರವ್ರ ಮನೆಗಳಿಗೆ ಹೋಗಿ ಏನು ನಡೆದಿದೆ ಅನ್ನೋತಕ್ಕಂಥದ್ದನ್ನು ನಾನು ಕೂಡ ಕಲೆಕ್ಟ್ ಮಾಡ್ತೇನೆ. ಒಟ್ಟಾರೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಹಾಳಾಗಿದೆ. ದಲಿತರ ಮೇಲೆ, ಬಡಜನರ ಮೇಲೆ, ತಳ ಸಮುದಾಯಗಳ ಮೇಲೆ ಯಾರಪ್ಪದು ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಇದು ಖಂಡನೀಯ. ಮಾನವೀಯತೆಯಿಂದ ನಡ್ಕೊಳ್ಳುವಂಥದ್ದನ್ನ ಜನ ಕಲ್ತ್ಕೊಳ್ಬೇಕು. ನನಗೆ ಬೇರೆ ಬೇರೆ ರಿಪೋರ್ಟ್ಗಳು ಕೂಡ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಇಂಥವುಗಳಿಗೆ ಪ್ರಚೋದನಾ ಅಥವಾ ಇದಕ್ಕೆ ಕಾರಣ ಅಂತಕ್ಕಂಥದ್ದು ಬರ್ತಾ ಇದೆ. ಇವತ್ತು ಬೀದರ್ ಇರ್ಬೋದು, ಗುಲ್ಬರ್ಗ, ಯಾದಗಿರ್, ರಾಯಚೂರು, ಬಳ್ಳಾರಿ ಈ ಭಾಗಗಳಲ್ಲಿ
ಅತಿ ಹೆಚ್ಚು ಸುಮಾರು 10-12 ವರ್ಷದ ಯುವಕರು ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಕಾರಣದಿಂದ ಬರೀ ಅವರ ಆರೋಗ್ಯ ಕೆಡುವುದಿಲ್ಲ, ಸಮಾಜದ ಆರೋಗ್ಯ ಕೆಡ್ತಾ ಇದೆ, ಈ ರಾಜ್ಯದ ಈ ದೇಶದ ಆರೋಗ್ಯ ಕೆಡ್ತಾ ಇದೆ. ಇದಕ್ಕೆ ಕಾರಣ ಏನು? ಯಾಕೆ ಹಿಂಗಾಗ್ತಾ ಇದೆ? ಗಾಂಜಾ ಯಥೇಚ್ಛವಾಗಿ ಈ ಭಾಗಗಳಲ್ಲಿ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಅನೇಕರಿಂದ ತಿಳ್ಕೊಳ್ತಾ ಇದ್ದೇನೆ.